ಸಿಂಪಲ್ಲಾಗಿ ಬೀಟ್ರೋಟ್ ಪಲ್ಯ ಮಾಡುವ ವಿಧಾನ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ ಅರ್ಧ ಕಪ್ಪಷ್ಟು. ಇದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಒಂದೊಂದು ಸ್ಪೂನಷ್ಟು. 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಲಿ. ಬೀಟ್ರೋಟ್ ಪಲ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ವಾರಕ್ಕೊಂದು ಸತಿ ಆಗಲಿ ಇದನ್ನು ಈ ಥರ ಮಾಡ್ಕೊಂಡು ತಿನ್ನಿ. ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಎಣ್ಣೆಯಲ್ಲೇ ರೋಸ್ಟ್ ಆಗಲಿ, ಚೆನ್ನಾಗಿ ಡ್ರೈ ಆಗಲಿ ಎಣ್ಣೆಲೇ. ಚೆನ್ನಾಗಿ ಎಣ್ಣೆಗೆ ಎಲ್ಲ ಬೇಯಲಿ, ಅದು ಚೆನ್ನಾಗಿ ರೋಸ್ಟ್ ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸಣ್ಣದಾಗಿ ಹಚ್ಚಿಕೊಂಡಿರೋಂಥ ಬೀಟ್ರೋಟ್ ಹಾಕ್ತಾಯಿದ್ದೀವಿ. ಇದು ಎಣ್ಣೆಯಲ್ಲೇ ಫ್ರೈ ಆಗಬೇಕು. ನಾನು ನೀರು ಏನು ಹಾಕಿ ಬೇಯಿಸಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ನೀರು ಹಾಕ್ತಿರಂಗೆ ಇದು ಎಣ್ಣೆಲೇ ಚೆನ್ನಾಗಿ ಡ್ರೈ ರೋಸ್ಟ್ ಆಗಲಿ. ಇದು ನೀರು ಹಾಕಲ್ಲ ನಾನು. ಅದೇ ಥರನೇ ಚೆನ್ನಾಗಿ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬೆಂದಿದೆ, ಎಣ್ಣೆಲೇ ಚೆನ್ನಾಗಿ ಡ್ರೈ ಆಗಿದೆ. ನೀರು ಹಾಕಿ ಬೇಯಿಸೋದ್ರಿಂದ ಅಷ್ಟು ಟೇಸ್ಟ್ ಅನಿಸಲ್ಲ. ಈ ಥರ ಎಣ್ಣೆಲೇ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು, ರೋಸ್ಟ್ ಮಾಡ್ಕೊಬೇಕು, ಆವಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. 1 ಹಿಡಿ ಆಗುವಷ್ಟು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದು ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ಜಾಸ್ತಿ ಇಲ್ಲ, ಸ್ವಲ್ಪ. ಚಿಕ್ಕ ತುಂಡಾಗಿರೋಂಥ ಬೆಲ್ಲ ಹಾಕ್ತಾಯಿದ್ದೀನಿ, ಯಾಕಂದರೆ ರುಚಿ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಅನ್ಸುತ್ತೆ, ನೀವು ಟ್ರೈ ಮಾಡಿ. ಚಪಾತಿ ಹಿಟ್ಟು ಕಲಸಿದ್ದೀನಿ. ಇವಾಗ ಚೆನ್ನಾಗಿ ನೆನೆಕೊಂಡಿದೆ. ಸ್ವಲ್ಪ ಚೆನ್ನಾಗಿ ಮಿದಿಬೇಕು, ಆವಾಗ ಚೆನ್ನಾಗಿ ನಾರು ಬರುತ್ತೆ. ತುಂಬಾ ಸಾಫ್ಟ್ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿರಿ. ಇವಾಗ ಚಪಾತಿಗೆ ಇದನ್ನು ಮಡಚಿ ಒಸಿಬೇಕು ನೀಟಾಗಿ. ಇದು ನಾನು ಎಣ್ಣೆ ಹಾಕ್ದಿರ ಅದೇ ಥರ ಡ್ರೈ ಆಗಿ ಚಪಾತಿ ಮಾಡ್ಕೊಳಕ್ಕೆ ಇಟ್ಟಿದ್ದೀನಿ 4. ಇವೆಲ್ಲ ಮಡಚಿ ಒಸಿಬೇಕು. ತುಂಬಾ ಇಷ್ಟ ನಮ್ಮ ಮನೆಗೆ, ಹಂಗಾಗಿ ಇದಕ್ಕೆ ಅವ್ರಿಗೆ ಸಪ್ರೇಟಾಗಿ ಇಟ್ಟಿದ್ದೀನಿ. ಫಸ್ಟು ಹಿಂಗೆ ಒಸ್ಕೊಬೇಕು. ಒಸ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಸ್ವಲ್ಪ ಈ ಥರ ಎಲ್ಲ ಮಾಡಿ ಈ ಥರ ಮಡಚಬೇಕು. ಚಪಾತಿ ರೆಡಿ ನೋಡಿರಿ, ಸಾಫ್ಟಾಗಿ ಯಾವ ಥರ ಬಂದಿದೆ ಅಂತೇಳಿ. ಸ್ವಲ್ಪನೂ ಇಲ್ಲ.
ಪದ್ರ ಪದ್ರ ಸಿಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಇವಾಗ ಯಾವ ಥರನೂ ಇಲ್ಲ, ಸ್ವಲ್ಪನೂ ಇಲ್ಲ, ತುಂಬ ಚೆನ್ನಾಗಿ ಕ್ಲೀನ್ ಆಯಿತು. ನೆಲದಾಗೆ ಬಿದ್ದಿರಲಿ, ಇಂಥ ಬಂಡೆ ಮೇಲೆ ಬಿದ್ದಿರಲಿ, ಟೈಲ್ಸ್ ಮೇಲೆ ನೀಟಾಗಿ ಅಕ್ಕಿ ಹಸಿಟ್ಟಾಗಲಿ ಇಲ್ಲ ರಾಗಿ ಹಸಿಟ್ಟು, ಏನೇ ಹಸಿಟ್ಟಾಗಲಿ ಹಾಕಿ ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಜಿಡ್ಡು ಅನ್ನೋದು ಹೊರಟೋಗುತ್ತೆ. ಕಲಿಸ್ಕೊಂಡಿದ್ದೀವಲ್ಲ, ಇವಾಗ ಇದಕ್ಕೆ ಏನನ್ನ ಟೈಲ್ಸ್ ಮೇಲೆ ಎಣ್ಣೆ ಆಗಿದ್ರೆ ಈ ಥರ ಹಸಿಟ್ಟು ಹಾಕಿ ನೀಟಾಗಿ ಈ ಥರ ಕ್ಲೀನ್ ಮಾಡಿದರೆ ಎಣ್ಣೆ ಎಲ್ಲ ಹೊರಟೋಗುತ್ತೆ ನೋಡಿ. ಅಷ್ಟೇ, ಎಣ್ಣೆ ಎಲ್ಲ ಹೊರಟೋಗುತ್ತೆ ಜಿಡ್ಡು.